ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋದಲ್ಲಿ ತುಂಬಾ ಮುಖ್ಯವಾದಂತಹ ಮಾಹಿತಿ ಇದೆ ತಮ್ಮೆಲ್ಲರಿಗೂ. ಹಾಗೆ ತಮ್ಮೆಲ್ಲರಿಗೂ ತುಂಬಾನೇ ಅವಶ್ಯಕತೆ ಇರುವಂತಹ ಕೆಲವೊಂದು ಬದಲಾವಣೆಗಳು ನಡೀತಿದೆ ನಮ್ಮ ಸರ್ಕಾರದಲ್ಲಿ ಅಂತಾನೆ ಹೇಳ್ಬೋದು. ಹಾಗೆ ಈಗಷ್ಟೇ ಬಂದಿರುವಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಇದು ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ಪಕ್ಷ ನೀಡಿರುವಂತಹ 5 ಗ್ಯಾರಂಟಿಗಳಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ತುಂಬಾ ದೊಡ್ಡ ಬದಲಾವಣೆ ಆಗಿದೆ ಅಂತಾನೆ ಹೇಳ್ಬೋದು. ಈಗಷ್ಟೇ ಸರ್ಕಾರದಿಂದ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಂದಿದೆ. ಸೊ ತಮ್ಮೆಲ್ಲರಿಗೂ ಬಹಳ ಮುಖ್ಯ ಇದೆ ಅಂತಾನೆ ಹೇಳ್ಬೋದು. ಕೇಂದ್ರ ಸರ್ಕಾರದಿಂದ 5 ಕೆಜಿ ಅಕ್ಕಿ ಹಾಗೆ ರಾಜ್ಯ ಸರ್ಕಾರದಿಂದ 5 ಕೆಜಿ ಅಕ್ಕಿ ಜೊತೆಯಲ್ಲಿ ಇನ್ ಮುಂದೆ ಎಲ್ಲರಿಗೂ ಪ್ರತಿಯೊಂದು ಕುಟುಂಬಕ್ಕೆ ಇಂದಿರಾ ಕಿಟ್ಟು ಕೂಡ ಕೊಡಬೇಕು ಇನ್ ಮುಂದೆಯಿಂದ ಹೊಸ ಯೋಜನೆಯನ್ನ ತರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಆ ಕಿಟ್ಟಲ್ಲಿ ಏನೇನಿರುತ್ತೆ, ಯಾತಕ್ಕಾಗಿ ಕಿಟ್ಟನ್ನ ವಿತರಣೆ ಮಾಡಬೇಕು ಅಂತ ಸರ್ಕಾರ ಚಿಂತನೆಯಲ್ಲಿದೆ. ಹಾಗೆ ಈ ಕೊಡ್ತಾ ಇರುವಂತಹ ಒಬ್ಬ ವ್ಯಕ್ತಿಗೆ 10 ಕೆಜಿ ಅಕ್ಕಿ ಜೊತೆಗೆ ಈ ಕಿಟ್ ಅನ್ನು ಕೊಡ್ತಾರಾ ಅಥವಾ ಅಕ್ಕಿ ಏನಾದ್ರೂ ಅಕ್ಕಿ ಬದಲಾಗಿ ಕಿಟ್ ಅನ್ನು ಕೊಡ್ತಾರಾ ಏನಂತ ಸರ್ಕಾರ ಚಿಂತನೆ ನಡೆಸಿ ಈ ಒಂದು ಯೋಜನೆನ ಜಾರಿಗೆ ತರ್ತಿದೆ. ಈಗಷ್ಟೇ ಬಂದಿರುವಂತಹ ಮಾಹಿತಿ ಇದು ಸರ್ಕಾರದಿಂದ. ಸೊ ತಮ್ಮೆಲ್ಲರ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಈ ವಿಡಿಯೋದಲ್ಲಿ. ಹಾಗೆ ಇಂದಿರಾ ಕಿಟ್ ಅನ್ನು ಏನು ಹೊಸದಾಗಿ ವಿತರಣೆ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅಲ್ವಾ. ಸೊ ಆ ಒಂದು ಕಿಟ್ ಅಲ್ಲಿ ಏನೇನು ಸಾಮಗ್ರಿಗಳಿರ್ತವೆ, 7 ತರಹದ ಸಾಮಗ್ರಿಗಳಿರುತ್ತೆ. ಏನೇನಿರುತ್ತೆ ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೀಗಾಗಿ ತಾವೆಲ್ಲರೂ BPL ಕಾರ್ಡ್ ಇದೆ ತಮ್ಮ ಹತ್ರ ಅಂದ್ರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡೋದ ಅಥವಾ ಓಡಿಸ್ಕೊಂಡು ನೋಡೋದಾಗ್ಲಿ ಮಾಡಬೇಡಿ. ತಮ್ಮೆಲ್ಲರಿಗೂ ಕಂಪ್ಲೀಟ್ ಮಾಹಿತಿ ಅರ್ಥನೂ ಆಗೋದಿಲ್ಲ. ಹಾಗೆ ಇಂದಿರಾ ಕಿಟ್ ಅಲ್ಲಿ ಏನೇನು ಸಾಮಗ್ರಿಗಳು ಕೊಡ್ತಾರೆ, ಹಾಗೆ ಯಾಕೆ ಈ ತರ ಒಂದು ಹೊಸದಾಗಿ ತೀರ್ಪು ಯಾಕೆ ಈ ತರ ಬರ್ತಾ ಇದೆ ಅನ್ನೋದು ನಿಮಗೆ ಗೊಂದಲಕ್ಕೊಳಗಾಗ್ತೀರಾ ಅಂತ ಹೇಳ್ಬೋದು. ಸೊ ಹೀಗಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ. ಯಾರಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಾ ಅಥವಾ ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಇದೇ ತರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ ಗಳಾಗಿರ್ಬೋದು, 5 ಗ್ಯಾರಂಟಿಗಳ ಹೊಸ ಮಾಹಿತಿಗಳಿರ್ಬೋದು, ಹಾಗೆ ಅಂಗನವಾಡಿ ನ್ಯೂಸ್ ಗಳಾಗಿರ್ಬೋದು, ಅನೇಕ ರೀತಿಯಾದಂತಹ ಹೊಸ ಯೋಜನೆಗಳ ಬಗ್ಗೆನೇ ನಮ್ಮ ಚಾನಲ್ ಅಲ್ಲಿ ವಿಡಿಯೋಸ್ ಬರ್ತಾ ಹೋಗುತ್ತೆ. ಸೊ ಡೈಲಿ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕಳೆದ ಬಾರಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂತು, ಸೊ ಆಗ ಅವರು ಹೇಳಿದಂತಹ 5 ಗ್ಯಾರಂಟಿಗಳು ಕೂಡ ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಒಂದು ಅನ್ನಭಾಗ್ಯ ಯೋಜನೆ ಅಂತಾನೆ ಹೇಳ್ಬೋದು. ಈ ಯೋಜನೆ ಜಾರಿಗೆ ತಂದ ಸ್ಟಾರ್ಟಿಂಗ್ ಅಲ್ಲಿ ಸರ್ಕಾರಕ್ಕೆ ಅಕ್ಕಿ ವಿತರಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಹೀಗಾಗಿ ಕೇಂದ್ರ ಸರ್ಕಾರ ತುಂಬಾ ವರ್ಷಗಳ ಹಿಂದೆ ನಮ್ಮ ದೇಶದ ಜನರು ಹಸಿವಿನಿಂದ ಇರಬಾರ್ದು ಅಂತ ಹೇಳ್ಬಿಟ್ಟು ಏನು ಕೇಂದ್ರ ಸರ್ಕಾರದಿಂದ ಜಾರಿಗೆ ತಂದಿತ್ತಲ್ವ, ಒಬ್ಬ ವ್ಯಕ್ತಿಗೆ 5 ಕೆಜಿ ಅಕ್ಕಿ BPL ಕಾರ್ಡ್ ಇದ್ದವರಿಗೆ ಅಂತ ಹೇಳ್ಬಿಟ್ಟು ಮೊದ್ಲಿಂದಾನು ಕೊಡ್ತಾನೆ ಬಂದಿದೆ ಕೇಂದ್ರ ಸರ್ಕಾರದಿಂದ. ಇನ್ ಕಾಂಗ್ರೆಸ್ ಪಕ್ಷ ಹೇಳಿದ ಪ್ರಕಾರ ನಮ್ಮ ರಾಜ್ಯದಲ್ಲೂ ಕೂಡ 5 ಕೆಜಿ ಅಕ್ಕಿ ಕೊಡ್ತೀವಿ ಒಬ್ಬ ವ್ಯಕ್ತಿಗೆ ಅಂತ ಕೂಡ ಹೇಳಿದ್ರು. ಅದೇ ಅನ್ನಭಾಗ್ಯ ಯೋಜನೆ ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ಅಕ್ಕಿ ವಿತರಣೆ ಮಾಡಕ್ ಆಗದೆ ಇರೋ ಕಾರಣದಿಂದ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರುವಂತಹ ಒಬ್ಬ ವ್ಯಕ್ತಿಗೆ 5 ಕೆಜಿ ಅಕ್ಕಿ ಅಷ್ಟೇ ಕೊಡ್ತಾ ಇದ್ರು. ರಾಜ್ಯ ಸರ್ಕಾರದಿಂದ ಕೊಡಬೇಕಾಗಿರುವ 5 ಕೆಜಿ ಅಕ್ಕಿಯ ಬದಲಾಗಿ ಹಣನ ವಿತರಣೆ ಮಾಡ್ತಿದ್ರು ಪ್ರತಿ ತಿಂಗಳನ್ನು ನಮ್ಮ ರಾಜ್ಯ ಸರ್ಕಾರ. ಸುಮಾರು 2 ವರ್ಷಗಳ ಕಾಲ ಅನ್ನಭಾಗ್ಯ ಯೋಜನೆಯಡಿ ಎಲ್ಲರಿಗೂ 5 ಕೆಜಿ ಅಕ್ಕಿಯ ಹಣ ಎಷ್ಟು ಇರುತ್ತೋ ಅಷ್ಟು ಎಲ್ಲಾ ನಮ್ಮ ರಾಜ್ಯದ ಜನರಿಗೆ ತಲುಪಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಅದಾದ ನಂತರ ಇವಾಗ 3-4 ಮಂತ್ಸ್ ಇಂದನು ಈಗ ಅಕ್ಕಿನೇ ವಿತರಣೆ ಮಾಡ್ತಿದ್ದಾರೆ. ಅಂದರೆ ಕೇಂದ್ರ ಸರ್ಕಾರದಿಂದ 5 ಕೆಜಿ ಅಕ್ಕಿ, ರಾಜ್ಯ ಸರ್ಕಾರದಿಂದ 5 ಕೆಜಿ ಅಕ್ಕಿ, ಒಬ್ಬ ವ್ಯಕ್ತಿಗೆ 10 ಕೆಜಿ ಅಕ್ಕಿಯನ್ನ ಈಗ 4-5 ಮಂತ್ಸ್ ಇಂದನು ಕೊಡ್ತಾ ಬರ್ತಾ ಇದ್ದಾರೆ. ಆದರೆ ಈಗ ನಮ್ಮ ಸರ್ಕಾರಕ್ಕೆ ಏನಪ್ಪ ಮಾಹಿತಿ ಸಿಕ್ಕಿದೆ ಅಂದ್ರೆ, ಒಂದು ಕುಟುಂಬದಲ್ಲಿ 4 ಜನ ಇದಾರಂದ್ರೆ ಅವರಿಗೆ 40 ಕೆಜಿ ಅಕ್ಕಿ ಹೋಗುತ್ತೆ. ಸೊ ಹೀಗಾಗಿ ಒಬ್ಬ ವ್ಯಕ್ತಿಗೆ ಒಂದು ತಿಂಗಳಿಗೆ ಅಷ್ಟು ಅಕ್ಕಿ ಖರ್ಚಾಗೋದಿಲ್ಲ. ಸೊ ಒಂದು ಮನೆಯ ಕುಟುಂಬದಲ್ಲಿ 5-6 ಜನ ಇದ್ರೆ ಅವರಿಗೆ 40-50-60 ಕೆಜಿ ಅಕ್ಕಿನ ತಗೋತಾ ಇದ್ದಾರೆ. ಅವರಿಗೆ ಒಂದು ತಿಂಗಳಿಗೆ ಅಷ್ಟು ಖರ್ಚು ಆಗ್ತಾ ಇಲ್ಲ. ಸೊ ಹೀಗಾಗಿ ಅವರು ತುಂಬಾ ಕಡಿಮೆ ಬೆಲೆಗೆ ಅಕ್ಕಿನ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಸರ್ಕಾರಕ್ಕೆ ತಿಳಿದು ಬಂದಿದೆ. BPL ಕಾರ್ಡ್ ಬಡವರಿಗೆ ಸಹಾಯ ಆಗ್ಬೇಕು ಅನ್ನೋ ಒಂದು ಕಾರಣದಿಂದ BPL ಕಾರ್ಡ್ ಮೂಲಕ ಎಲ್ಲರಿಗೂ ನ್ಯಾಯಬೆಲೆ ಅಂಗಡಿಯಲ್ಲಿ ಅವರಿಗೆ ಅಕ್ಕಿನ
ಸರ್ಕಾರದಿಂದ ಉಚಿತವಾಗಿ ಸಿಗುತ್ತೆ. ಅದನ್ನ ಜನರಿಗೆ ಇವಾಗ ಒಬ್ಬರಿಗೆ 10 kg ಆಗಿರೋದ್ರಿಂದ ಒಂದು ಮನೆಯಲ್ಲಿ 5 ಜನ ಇರೋದ್ರಿಂದ 40ರಿಂದ 50-60 kg ಅಕ್ಕಿ ಒಂದು ಕುಟುಂಬಕ್ಕೆ ಸೇರ್ತಾ ಇದೆ. ಸೊ ಹೀಗಾಗಿ ಅವರಿಗೆ ಒಂದು ತಿಂಗಳಿಗೆ ಅಷ್ಟು ಅಕ್ಕಿ ಖರ್ಚು ಆಗೋದಿಲ್ಲ. ಸೊ ಹೀಗಾಗಿ ಅವರು ಮಾರಾಟ ಮಾಡ್ಕೋತಾ ಇದ್ದಾರೆ ಕಡಿಮೆ ಬೆಲೆಗೆ ಅಂತ. ಸೊ ರಾಜ್ಯ ಸರ್ಕಾರಕ್ಕೆ ಗೊತ್ತಾಗಿ ಇವಾಗ ಅದನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಇನ್ಮುಂದೆ ಅಕ್ಕಿನ ಕೊಡೋದನ್ನ ನಿಲ್ಲಿಸ್ತಾ ಇದ್ದಾರೆ. ಅಕ್ಕಿಯ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೆ ನಮ್ಮ ರಾಜ್ಯ ಸರ್ಕಾರ ಅಂತಾನೆ ಹೇಳ್ಬೋದು. ಅದೇ ರೀತಿ ಜನರ ಒಂದು ಒಪಿನಿಯನ್ ಕೂಡ ಅದೇ ಆಗಿತ್ತು, ನಮಗೆ ಅಕ್ಕಿ ಬದಲು ಕಿಟ್ ಕೊಡಿ ಅಂತಾನೆ ಇತ್ತು. ಸೊ ಅದೇ ರೀತಿ ಇವಾಗ ನಿಮ್ಗೆ ಏನು ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಮೊದಲಿಂದ ಬರ್ತಿತ್ತಲ್ವಾ, ಇನ್ ಮುಂದೇನು ಅದು ಕಂಟಿನ್ಯೂ ಆಗುತ್ತೆ. 3 months ಇಂದ ಏನು ರಾಜ್ಯ ಸರ್ಕಾರದಿಂದ 5 kg ಅಕ್ಕಿ ಕೊಡ್ತಾ ಇದ್ರಲ್ವಾ, ಸೊ ಅದನ್ನೇ ಇನ್ ಮುಂದೆ ನೆಕ್ಸ್ಟ್ ತಿಂಗಳಿಂದ ನಿಲ್ಲಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ರಾಜ್ಯ ಸರ್ಕಾರ ನಿಮ್ಗೆ ಏನು ಹೇಳಿತಲ್ವಾ 5 kg ಅಕ್ಕಿ ಕೊಡ್ತೀವಿ ನಾವು ಅಂತ ಹೇಳ್ಬಿಟ್ಟು, ಅದರ ಬದಲಾಗಿ ಇಂದಿರಾ ಕಿಟ್ ಅನ್ನು ವಿತರಣೆ ಮಾಡ್ತಾರೆ ನಿಮಗೆ ಇನ್ ಮುಂದೆ ಪ್ರತಿ ತಿಂಗಳ. ಸೊ ಆ ಒಂದು ಇಂದಿರಾ ಕಿಟ್ ಅಲ್ಲಿ 7 ಸಾಮಗ್ರಿಗಳಿರ್ತವೆ. ಸೊ ಇಂದಿರಾ ಕಿಟ್ ಅಲ್ಲಿ 7 ಸಾಮಗ್ರಿಗಳಿರುತ್ತೆ ಅಂತ ಹೇಳಿದ್ದಾರೆ. ಸೊ ಅದ್ರಲ್ಲಿ ಏನೇನಿರುತ್ತೆ ಅಂದ್ರೆ ಗೋಧಿ, ಸಕ್ಕರೆ, ಟೀ ಪುಡಿ, ಕಾಫಿ ಪುಡಿ, ಉಪ್ಪು, ತೊಗರಿಬೇಳೆ, ಅಡಿಗೆ ಎಣ್ಣೆ, ಇಷ್ಟು ಅಂದರೆ 7 ಸಾಮಗ್ರಿಗಳು ಇಂದಿರಾ ಕಿಟ್ಟಲ್ಲಿ ಕೊಡ್ತಾರೆ. ಇನ್ನು ಮುಂದೆ ಪ್ರತಿ ತಿಂಗಳೂ ಕೇಂದ್ರ ಸರ್ಕಾರದಿಂದ 5 kg, ರಾಜ್ಯ ಸರ್ಕಾರದಿಂದ ಈ ಒಂದು 7 ಸಾಮಗ್ರಿಗಳಿರುವಂತಹ ಇಂದಿರಾ ಕಿಟ್ಟನ್ನು ಪ್ರತಿಯೊಂದು ಕುಟುಂಬಕ್ಕೆ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಈ ಒಂದು ಕಿಟ್ ಕೊಡೋದ್ರಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಎಷ್ಟೋ ಹಣ ಕೂಡ ಉಳಿತಾಯ ಆಗುತ್ತೆ. ಹಾಗೆ BPL ಕಾರ್ಡ್ ಮೂಲಕ ಸಿಕ್ತಾಕಿರುವಂತಹ ರೇಷನ್ ಅಕ್ಕಿ ಕೂಡ ತುಂಬಾ ಜನ ಮಾರಾಟ ಮಾಡ್ತಾ ಇದ್ರು, ಅದು ಕೂಡ ಸ್ಥಗಿತವಾಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಚಿಂತನೆ ಮಾಡಿ, ಸರ್ಕಾರಕ್ಕೂ ಹೆಲ್ಪ್ ಆಗುತ್ತೆ, ಜನರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ರೀತಿ ಚಿಂತನೆ ಮಾಡಿ ಇದೊಂದು ಯೋಜನೆನ ಜಾರಿಗೆ ತರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಇಂದಿರಾ ಕಿಟ್ ವಿತರಣೆಗೆ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಮುಂಬರುವ ಜುಲೈ 2ನೇ ತಾರೀಕು ಸಭೆ ಏನ್ ನಡೆಯುತ್ತಲ್ವಾ, ಆ ಸಭೆಯಲ್ಲಿ ಆಹಾರ ಇಲಾಖೆಯಿಂದ ಪ್ರಸ್ತಾವ ಮಾಡಲಿದ್ದಾರೆ ಅನ್ನೋದು ಕೂಡ ನಮಗೆ ಮಾಹಿತಿ ತಿಳಿದು ಬಂದಿದೆ. ಹಾಗೆ ಮುಂದಿನ ತಿಂಗಳಿಂದನೇ ಮೇ ಬಿ ಜುಲೈ ಇಲ್ಲ ಆಗಸ್ಟ್ ಅಲ್ಲಿ ಈ ಒಂದು ಇಂದಿರಾ ಕಿಟ್ ನಿಮಗೆ ವಿತರಣೆ ಮಾಡಲಾಗುತ್ತೆ ಅಕ್ಕಿಯ ಬದಲಾಗಿ. ತುಂಬಾ ಜನರು ಅಕ್ಕಿಯ ಬದಲಾಗಿ ಕಿಟ್ ಕೊಡಿ ಅಂತಾನೆ 90% ಜನರು ಆಗ್ಲೇನೆ ಆಹಾರ ಇಲಾಖೆಗೆ ಒಂದು ಮಾಹಿತಿನ ಕೊಟ್ಟಿದ್ರು. ಸೊ ಅದೇ ಪ್ರಕಾರನೇ ಇವಾಗ ಇಂದಿರಾ ಕಿಟ್ ಕೊಡಲು ಸರ್ಕಾರ ಮುಂದಾಗಿದೆ ಅಂತಾನೆ ಹೇಳ್ಬೋದು. ಜನರಿಗೂ ಹೆಲ್ಪ್ ಆಗುತ್ತೆ, ಸರ್ಕಾರಕ್ಕೂ ಹೆಲ್ಪ್ ಆಗುತ್ತೆ. ಹಾಗೆ ಇಂದಿರಾ ಕಿಟ್ ಅಂತಾನೆ ಯಾಕೆ ಹೆಸರಿಟ್ರು ಅಂದ್ರೆ, ಸೊ ಅದ್ರ ಜನರಿಗೆ ಹೆಲ್ಪ್ ಆಗೋದ್ರ ಮೂಲಕ ಅವ್ರಿಗೂ ಸ್ವಲ್ಪ ಪ್ರಚಾರ ಆಗದಂಗಾಗುತ್ತೆ ಅವ್ರ ಪಕ್ಷನು ಅನ್ನೋದ್ ರೀತಿ ಒಂದು ಇಂದಿರಾ ಕಿಟ್ ಅಂತಾನೆ ಹೆಸರಿಟ್ಟಿದ್ದಾರೆ ಅದನ್ನ ಅಂತ ಹೇಳ್ಬೋದು. ಸೊ ಇದನ್ನ ಮುಂಬರುವಂತಹ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಜಾರಿಗೆ ಬರುತ್ತೆ. ಆದರೆ ಕೆಲವೊಂದು ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡು ಆ ಜಿಲ್ಲೆಗಳಲ್ಲಿ ಫಸ್ಟ್ ಕೊಡ್ತಾರೆ ಇಂದಿರಾ ಕಿಟ್ಟು. ಸೊ ಯಶಸ್ವಿಯಾಗಿ ನಡೀತು ಇದೊಂದು ಯೋಜನೆ ಅಂತಂದರೆ ಇನ್ನು ಮುಂದೆ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಇಂದಿರಾ ಕಿಟ್ಟನ್ನು ಕೊಡುವಂತಹ ಕಾರ್ಯವನ್ನು ನಿರ್ವಹಿಸ್ತಾರಂತಾನೆ ಹೇಳಬಹುದು. ಸೊ ಈಗಷ್ಟೇ ಬಂದಿರುವಂಥ ನಮ್ಮ ಸರ್ಕಾರದಿಂದ ಲೇಟೆಸ್ಟ್ ಆಗಿ ಬಂದಿರುವಂಥ ಅಪ್ಡೇಟ್ ನಮ್ಮ ಆಹಾರ ಇಲಾಖೆಯಿಂದ ಅಂತಾನೆ ಹೇಳ್ಬೋದು. ಸೊ ತಮ್ಮೆಲ್ಲರಿಗೂ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಒಂದು ಪುಟದೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಕ್ಕಿನೇ ಕೊಡಬೇಕು, ಈಗ ಅಕ್ಕಿ ಕೊಡ್ತಾ ಇದ್ದಾರಲ್ವಾ ಅದನ್ನೇ ಕಂಟಿನ್ಯೂ ಮಾಡಬೇಕಾ ಅಥವಾ ಇಂದಿರಾ ಕಿಟ್ ಕೊಡ್ತಾ ಇರೋದು ನಿಮಗೆ ಉಪಯುಕ್ತ ಆಗುತ್ತಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಿ. ಇದೇ ತರ ಇನ್ನೂ ಹೆಚ್ಚೆಚ್ಚಾಗಿರುವಂತ ಮಾಹಿತಿ ನೀವು ತಿಳ್ಕೊಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.